ಕ್ಷೇತ್ರ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರ. ನಮ್ಮ ಈ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯುತ್ತಾ ಇದೆ. ಇವತ್ತು ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಿತು. ನಮ್ಮ ಈ ಒಂದು ತಲೆಮಾರಿನ ಒಂದು ಭಾಗ್ಯದ ತಲೆಮಾರು ನಮ್ಮದು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಯಾಕೆಂತೇಳಿದರೆ ಇಷ್ಟೊಂದು ನವೀಕರಣ ಕಾರ್ಯಗಳು ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ನಡೆಯಿತು. ಕಳೆದ 3 ವರ್ಷಗಳಿಂದೀಚೆಗೆ ನವೀಕರಣ ಕಾರ್ಯಗಳು ಜರುಗಿ ಇದೀಗ ಇವತ್ತು ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಿತು. ಸುಮಾರು 1962ನೇ ಇಸವಿಯಲ್ಲಿ ಪುನಃ ಪ್ರತಿಷ್ಠೆ ಆದಂತಹ ಒಂದು ಇತಿಹಾಸ ಇದೆ. ಆ ಬಳಿಕ ಅಂದರೆ 30 ದಶಕಗಳ ನಂತರ 30 ವರ್ಷಗಳ ನಂತರ ಈಗ ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಿತು. ಹಾಗಾಗಿ ಈ ಕಾಲಘಟ್ಟ ಎನ್ನುವಂಥದ್ದು ನಮಗೆ ನಿಜವಾಗಿಯೂ ತುಂಬ ಸಂತೋಷ, ಹೆಮ್ಮೆಯ ವಿಚಾರ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಸಮಿತಿ ಇರ್ಬೋದು, ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು, ನಾಡಿನ ವಿವಿಧ ಭಾಗಗಳಿಗೆ ಹೋಗಿ ಹಲವಾರು ದಾನಿಗಳನ್ನು ಬ್ರಹ್ಮಕಲಶದ ಈ ಸಂದರ್ಭಕ್ಕೆ ಆಹ್ವಾನಿಸಿದ್ದೇವೆ. ಎಲ್ಲರ ಸಹಕಾರವನ್ನು ಕೇಳಿದ್ದೇವೆ. ಪ್ರತಿಯೊಬ್ಬ ಭಕ್ತರಿಂದಲೂ ಕೂಡ ತುಂಬು ಸಹಕಾರ ಬಂದಿದೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಬಂದಂತಹ ಭಕ್ತರು ಇಲ್ಲಿ ಇವತ್ತು ಬಂದು ನೋಡಿ ಈ ಎಲ್ಲ ನವೀಕರಣ ಕಾರ್ಯಗಳನ್ನು ನೋಡ್ತಾರೆ. ನೋಡಿ ಅದಲ್ಲದೆ ಇಲ್ಲಿನ ವ್ಯವಸ್ಥೆಯನ್ನು, ಅಚ್ಚುಕಟ್ಟುತನವನ್ನು ತುಂಬ ಪ್ರಶಂಸಿಸಿಯೇ ಹೋಗಿದ್ದಾರೆ. ಅವರಿಗೆ ಆ ದಾನಿಗಳಿಗೆಲ್ಲರಿಗೂ ಕೂಡ ತುಂಬ ತೃಪ್ತಿ ಇದೆ. ಆ ಶಿವನಿಗೂ ಕೂಡ ಆ ದೃಷ್ಟಿಯಿಂದ ತೃಪ್ತಿ ಆಗಿದೆ ಎನ್ನುವುದಾಗಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬಹುದು. ಇನ್ನೀಗ 26ನೇ ತಾರೀಕಿನಂದು ಬ್ರಹ್ಮಕಲಶೋತ್ಸವ ನಡೀತದೆ, ಸಹಸ್ರ ಕುಂಭಾಭಿಷೇಕ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಖಂಡಿತವಾಗಿಯೂ ಕಾರ್ಯಕರ್ತರ ಒಂದು ಶ್ರಮದಿಂದಾಗಿ, ಶ್ರಮದಾನದ ಮೂಲಕ ಅಥವಾ ಸ್ವಯಂ ಸೇವಕರ ಪರಿಶ್ರಮದಿಂದಾಗಿಯೇ ಯಶಸ್ಸಾಗುತ್ತದೆ ಎನ್ನುವುದಕ್ಕೆ ಯಾವುದೇ ಎರಡು ಮಾತಿಲ್ಲ.